ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ತುಂಗಭದ್ರಾ ಜಲಾಶಯಕ್ಕೆ 100 ಕೋಟಿ ಅನುದಾನ ನೀಡಬೇಕು. ಜಲಾಶಯದ ಆಮದು 19ನೇ ಗೇಟ್ ಅಳವಡಿಸಬೇಕು. ಜಲಾಶಯದ ನದಿಗೆ ಹೋಗುವ ನೀರನ್ನ ತಡೆಯಬೇಕು. ನಾಳೆ ಬರುವ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜಲಾಶಯಕ್ಕೆ ವೀಕ್ಷಣೆಗೆ ಬರುತ್ತಿದ್ದು ಮಂತ್ರಿಗಳಿಗೆ ಕಾರಿಗೆ ಅಡ್ಡಗಟ್ಟಿ ಪ್ರತಿಭಟನೆ ಮಾಡುವುದನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನೆ, ಹನುಮಂತಪ್ಪ ನಾಯಕ್, ನಾಗರಾಜ್, ಶ್ರೀಕಾಂತ್, ಶರಣಪ್ಪ, ಸಿದ್ದು, ಪನ್ನಾಪುರ್, ಭೀಮನಗೌಡ, ಪನ್ನಾಪುರ, ವೀರನಗೌಡ, ರುದ್ರಗೌಡ, ಬಸನಗೌಡ, ಹಲವು ರೈತ ಮುಖಂಡರು ಸೇರಿ ಪ್ರತಿಭಟನೆ ನಡೆಸಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರರು ಮತ್ತು ನೀರಾವರಿ ಅಧಿಕಾರಿಗಳಿಗೆ ಈ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು. ಪ್ರತಿಭಟನೆಯ ಸ್ಥಳ ನವಲಿ ಸರ್ಕಲ್, ಕಾರಟಗಿ. ಬ್ಯೂರೋ ರಿಪೋರ್ಟ್ ಎಂಡಿ ಅಲಿ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಗಂಗಾವತಿ. ತುಂಗಭದ್ರಾ ಜಲಾಶಯ ನೀರನ್ನು ಉಳಿಸಲೇಬೇಕು. ತುಂಗಭದ್ರಾ ಜಲಾಶಯ ನೀರು ಉಳಿಸಲೇಬೇಕು. ತುಂಗಭದ್ರಾ ಜಲಾಶಯ 19ನೇ ಗೇಟ್ ನಾವು ಹೊಸ ನಿರ್ಮಾಣ ಮಾಡಲೇಬೇಕು. 4 ಜಿಲ್ಲೆಯ ರೈತರನ್ನು ಜೀವನ ಉಳಿಸಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ತುಂಗಭದ್ರಾ ಜಲಾಶಯನ ಉಳಿಸಲೇಬೇಕು. ತುಂಗಭದ್ರಾ ಜಲಾಶಯನ ಉಳಿಸಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಈಗೇನು ಮಾನ್ಯ ತಹಸೀಲ್ದಾರರು ರಾಜ್ಯದ ಈ ಜಿಲ್ಲೆಗಳ ರೈತರ ಸಮಸ್ಯೆಗಳನ್ನು ಮನವಿಯನ್ನು ಸ್ವೀಕಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ರವಾನೆ ಮಾಡಬೇಕಂತೇಳಿ ಈಗ ಮಾನ್ಯ ಉಪ ತಹಸೀಲ್ದಾರರು ಬಂದಿದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ 21 ಮತ್ತು ಎರಡನೇವಾಗಿರ್ತಕ್ಕಂಥ ನಗರದವರು ಕೂಡ ಬಂದಿದ್ದಾರೆ. ಅದರ ಜೊತೆಗೆ ಇವತ್ತೇನು ರೈತರಿಗೆ ಭದ್ರತೆ ಕೊಡಬೇಕಂತೇಳಿ ಈ ನಮ್ಮ ಖಾಸಗಿ ಸಿಪಿಐ ಶಾಸಕರು ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದಾರೆ. ಹಾಗೂ ಪತ್ರಿಕೆ ಮಾಧ್ಯಮದವರು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ. ಈಗ ಮಾನ್ಯ ತಹಸೀಲ್ದಾರರಿಗೆ ಎಲ್ಲರೂ ಶಾಂತಿ ರೀತಿಯಿಂದ ಮನವಿಯನ್ನು ಕೊಡೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಾಳೆ ಅಥವಾ ನಾಳೆಗೆ ತುಂಗಭದ್ರಾ ಜಲಾಶಯ ಬಡಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ನಾಳೆ ಬರ್ತಾ ಇದ್ದಾರಂತೆ. ಅವರಿಗೆ ಈಗ ಜಲಾಶಯಕ್ಕೆ ಸುಮಾರು 3 ಕೋಟಿ ರೂಪಾಯಿ ಹಣವನ್ನು ಇಟ್ಟು ಜಲಾಶಯಕ್ಕೆ ಕಾಲಿಡಬೇಕಂತೇಳಿ ಒತ್ತಾಯ ಇದೆ. ನಾಳೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಇದೆ. ಎಲ್ಲರೂ ಇವತ್ತೇನು ಟೋಲಿಗೆ ಎಲ್ಲರೂ ಬೆಳಗ್ಗೆ 11 ಗಂಟೆಗೆ ಅಲ್ಲೆಲ್ಲರೂ ರೈತರು ಸೇರಬೇಕು. ರಾಜ್ಯದ ಮುಖ್ಯಮಂತ್ರಿ ಕಾರಿಗೆ ಗೆರವು ಹಾಕಬೇಕು. ಈ ಜಿಲ್ಲೆಯ ಉಸ್ತುವಾರಿ ಸಚಿವ ಮತ್ತು ಜಿಲ್ಲೆಯ ನೀರಾವರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರಿಗೆ ಗೆರವು ಹಾಕೋದ್ರ ಮೂಲಕ ನಾವು ರೈತರು ವ್ಯಕ್ತಪಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಜಲಾಶಯ ಉಳಿಬೇಕಂತೇಳಿ ರೈತರ ಒಗ್ಗಟ್ಟಿನಿಂದ ಸರ್ಕಾರನ ಗಮನ ಸೆಳೆಯುವಂಥ ಕೆಲಸ ಮಾಡೋದಂತೇಳಿ ತುಂಗಭದ್ರಾ ಜಲಾಶಯ ಇವತ್ತು ಉಳಿವಿನ ಪ್ರಶ್ನೆ ಆಗಿದೆ. ಯಾಕಂದರೆ ಇವತ್ತು ತುಂಗಭದ್ರಾ ಜಲಾಶಯದಲ್ಲಿ 19ನೇ ಗೇಟ್ ಇವತ್ತು ಮುರಿದು ಬಿದ್ದು ಇವತ್ತು ಲಕ್ಷಾಂತರ ಕ್ಯೂಸೆಕ್ ನೀರು ಹರಿದು ಇವತ್ತು ರಾಜ್ಯದ ಮುಖಾಂತರವಾಗಿ ನಾನಾ ರಾಜ್ಯಗಳ ಮುಖಾಂತರವಾಗಿ ಇವತ್ತು ಸಮುದ್ರಕ್ಕೆ ಸೇರುವಂತಕ್ಕಂಥ ಪರಿಸ್ಥಿತಿ ಆಗಿದೆ. ಆದರೆ ಇಲ್ಲಿವರೆಗೆ ಈ ಒಂದು ನವೀಕರಣ ಮಾಡ್ರಿ ಅಂತೇಳಿ ಇಂಥ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ.ಕೆ.ಶಿ ಅವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ನೀರಾವರಿ ಸಲಹೆ ಸಮಿತಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರಿಗೆ ಹಿಂದೆ ಕಳೆದ ICIC ಮೀಟಿಂಗ್ನಲ್ಲಿ ಕೂಡ ನಾವು ಪ್ರಸ್ತಾವನೆ ಇದ್ದರೂ ಕೂಡ ಈ ಜಲಾಶಯ ಅಪಾಯದಲ್ಲಿದೆ, ಈ ಜಲಾಶಯ ಅಳುವಿನ ಪ್ರಶ್ನೆ ಇದೆ, ಗೇಟ್ಗಳನ್ನು ಅಳವಡಿಸಬೇಕು, ನವೀಕರಣ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡೋದ್ರ ಜೊತೆಗೆ ಸರ್ಕಾರ ಗಮನವನ್ನು ಸೆಳೆದಿದ್ದೀವಿ. ಆದರೂ ಕೂಡ 68 ಕೋಟಿ ರೂಪಾಯಿ ಪ್ರತಿ
ಪ್ರಯೋಜನವಾಗಿಲ್ಲ. ಯಾಕಂದರೆ ಮಂತ್ರಿಗಳು ಇವತ್ತು ಕೊಪ್ಪಳ ಆಗಿರ್ಬೋದು, ಇವತ್ತು ಕೊಪ್ಪಳ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಮತ್ತು ವಿಜಯನಗರ ಆಗಿರ್ಬೋದು, ಮತ್ತು ಮೈಸೂರು ಆಗಿರ್ಬೋದು, ಈ 4 ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಈ ಒಂದು ತುಂಗಭದ್ರಾ ಜಲಾಶಯ ಇದು ಉಳಿವಿನ ಪ್ರಶ್ನೆ ಇವತ್ತು ಸರ್ಕಾರಕ್ಕೆ ಸವಾಲಾಗಿರ್ತಕ್ಕಂಥದ್ದು. ಮತ್ತು ನೀರಾವರಿ ತಜ್ಞರು ಈಗ ಇಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಅವರು ಪರಮೇಶ್ವರ್ ಅವರು ಕೂಡ ನಿನ್ನೆ ಬೆಳಗಿನ ಜಾವದಿಂದ ಕೂಡ ಅಧಿಕಾರಿ ತಂಡದ ಜೊತೆಗೆ ಬಂದು ಮಾನ್ಯ ಅಧಿಕಾರಿಗಳನ್ನು ಕೂಡ ಸಭೆಯನ್ನು ಮಾಡಿ ಅದನ್ನು ಯಾವ ರೀತಿಯಿಂದ ಆ ಒಂದು 19ನೇ ಗೇಟನ್ನು ತಯಾರು ಮಾಡಬೇಕು, ಹೊಸದ ಕೂಡಿಸ್ಬೇಕಂತೇಳಿ ಪ್ರಯತ್ನ. ಆದರೆ ಇಲ್ಲಿರ್ತಕ್ಕಂಥ ನೀರಾವರಿ ಸಲಹೆ ಸಮಿತಿ ಅಧಿಕಾರಿಗಳು ಮತ್ತು ಸಲಹೆ ಸಮಿತಿ ಅಧ್ಯಕ್ಷರು ಆದರೆ ಆಟ ಕುರಿತು ಲೆಕ್ಕಕ್ಕಿಲ್ಲಂಬಂಥ ಪರಿಸ್ಥಿತಿ ಆಗಿದೆ. ಏನಾದರೂ ಜಲಾಶಯಕ್ಕೆ ಏನಾದರೂ ಧಕ್ಕೆ ಬಂದ್ರೆ ನೀವು ಮಂತ್ರಿ ಮಂಡಲ ಉಳಿಯಂಗಿಲ್ಲ, ಮುಖ್ಯಮಂತ್ರಿಗಳು ಉಳಿಯಂಗಿಲ್ಲ, ಸಚಿವರು ಕೂಡ ಇಲ್ಲಿ ಅಡ್ಡಾಡಿದ್ರೆ ಅವ್ರ ಮುಖಕ್ಕೆ ಕಪ್ಪು ಮಷೀನ್ ಉಪ್ಪೋದ್ರ ಮೂಲಕ ನಿಮ್ಮ ಸರ್ಕಾರ ಕೆಡುವುದಕ್ಕೆ ನಾವೆಲ್ಲ ರೈತರು ಮುಂದಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇವೆ. ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ಈಗ ನಿನ್ನೇನು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಂದಿದ್ದರು. ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿ ಜೊತೆಗೆ ಮೀಟಿಂಗ್ ಮಾಡಲಾದಂತೆ ಇಲ್ಲಿರ್ತಕ್ಕಂಥ ಸ್ಥಳೀಯರ ಸಮಸ್ಯೆಗಳನ್ನು ಕೇಳಲಾದಂತೆ ಏಕಾಏಕಿ ಆ ಒಂದು ಗೇಟ್ ವೀಕ್ಷಣೆ ಮಾಡಿ ಅಲ್ಲಿ ಇವತ್ತು ದುಃಖದಲ್ಲಿ ಈ ಭಾಗದ 4 ಜಿಲ್ಲೆಯ ಜನರು ದುಃಖದಲ್ಲಿರಬೇಕಾದ್ರೆ ರೇನ್ ಚೆಸ್ ಇಟ್ಕೊಂಡು ಡ್ಯಾಮಿನ ಮೇಲೆ ವೀಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ತಂಗಡಿ ಅವರು ಮತ್ತು ಶರಣಪ್ಪ ದೊಡ್ಡಮನೆ ಅಂತೇಳಿ ಇವತ್ತು ಕಾಟಗಿ ನಗರದ ಮತ್ತು ನವಲಿ ಹಾಗೂ ಮತ್ತು ಕನಕದಾಸರ ವೃತ್ತದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ. ಈ ಹೋರಾಟದ ಉದ್ದೇಶ ಜಲಾಶಯದ 19ನೇ ಗೇಟ್ ಮುರಿದಿರುವುದಕ್ಕೆ ಕಾರಣ ಇವತ್ತು ಜಲಾಶಯದಿಂದ ಲಕ್ಷಾಂತರ ಕ್ಯೂಸೆಕ್ ನೀರು ಹೊರಗೆ ಹೋಗ್ತಾ ಇದೆ. ಇಲ್ಲ 4 ಜಿಲ್ಲೆಯ ಜೀವನಾಡಿ ಇವತ್ತು ರೈತರ ಭಾಗ್ಯವಾಗಿರ್ತಕ್ಕಂಥ ಈ ಒಂದು ಜಲಾಶಯ ಇವತ್ತು ಧಕ್ಕೆ ಬಂದಿದೆ, ಅಪಾಯ ಸ್ಥಿತಿಯಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ನಿನ್ನೆ ತಾನೇ ಜಲಾಶಯದಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಮಂತ್ರಿಗಳು ಬಂದಿದ್ದರು. ಆದರೆ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಉಸ್ತುವಾರಿ ಸಚಿವ ಮತ್ತು DK ಶಿವಕುಮಾರ್ ಅವರು ರೇನ್ ಚಶ್ಮಿಟ್ಕೊಂಡು ಶೋಕಿ ಮಾಡ್ತಾ ಇವತ್ತು ಜಲಾಶಯದ ಮೇಲೆ ಅಡ್ಡಾಡುವಂಥ ಸ್ಥಿತಿಯಾಗಿದೆ. ಯಾಕಂದರೆ ರೈತರು ಒಂದು ಕಡೆ ಉಳಿವಿನ ಪ್ರಶ್ನೆ ಇದೆ. ಜಲಾಶಯದಲ್ಲಿ 105 TMC ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಯಾಕೆ ಇಲ್ಲಿ ಇರ್ತಕ್ಕಂಥ ಕೊಪ್ಪಳ, ರಾಯಚೂರು, ವಿಜಯನಗರ ಮತ್ತು ಬಳ್ಳಾರಿ 4 ಜಿಲ್ಲೆಯ 24 ಲಕ್ಷ ಎಕರೆ ಪ್ರದೇಶಗಳಲ್ಲಿ ಬಿತ್ತನೆ ಆಗಿದೆ. ಇವತ್ತು ಅಧಿಕೃತ ಮತ್ತು ಅನಧಿಕೃತ ಒಟ್ಟು ರೈತರು ಬಿತ್ತನೆ ಮಾಡಿದರೆ ಆ ಬೆಳೆಯನ್ನು ಉಳಿಸುವುದಕ್ಕಾಗಿ ಇವತ್ತೇನು ನಾವು ಸರ್ಕಾರಕ್ಕೆ ಕೂಡಲೇ ಹಣ ಬಿಡುಗಡೆ ಮಾಡಬೇಕು, ಈ ಒಂದು ಗೇಟನ್ನು ನಿರ್ಮಾಣ ಮಾಡಬೇಕು, ಜಲಾಶಯದಲ್ಲಿದ್ದ ನೀರು ಮೂಲರಂಗ ಮಾಡು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ವಿ. ನಾಳೆ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಏನಾದರೂ ಇದ್ದರೆ ಅದಕ್ಕೆ ಇವತ್ತು ನೀರಾವರಿ ಅಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಅದರ ಈ ಒಂದು ಜಲಾಶಯಕ್ಕೆ 1 ಲಕ್ಷ ಕೋಟಿ ರೂಪಾಯಿ ಇಡಬೇಕಾಗಿತ್ತು. ಜಲಾಶಯದಿಂದ ಸಾವಿರಾರು ತೆರಿಗೆ ಹೋಗ್ತಾ ಇದೆ. ಆದರೆ ಈ ಜಲಾಶಯಲ್ಲಿ ಒಂದೊಂದು AW ಇಲಾಖೆಯಲ್ಲಿ 500 ರೂಪಾಯಿ ಗುಡಗೆ ಜೆರಾಕ್ಸ್ ಅವ್ರ ಬೋರ್ಗನದಾಗಲಿಂದ ಹಾಕುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಕರ್ನಾಟಕ ನೀರಾವರಿ ನಿಗಮ ಇವತ್ತು ದಿವಾಳಿ ಸ್ಥಿತಿ ಆಗಿದೆ. ರಾಜ್ಯಕ್ಕೆ ಅತಿ ಹೆಚ್ಚು ತೆರಿಗೆ ಹೋಗ್ತಕ್ಕಂಥದ್ದು ಈ ನೀರಾವರಿ ಇಲಾಖೆಯಿಂದ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳು 100 ಕೋಟಿ ರೂಪಾಯಿ ಅನುದಾನ ಇಟ್ಟು ನಾಳೆ ಜಲಾಶಯಕ್ಕೆ ಕಾಲಿಡಬೇಕು. ಇಲ್ಲ ಆದರೆ ರೈತರು ಉಗ್ರ ಸ್ವರೂಪವನ್ನು ತಾಳಿ ನಿಮಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವುದರ ಮೂಲಕ ಇಟ್ನಾ ಟೋಲ್ಗೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತೀವಿ. ಅದೇ ರೀತಿಯಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗವರು ಮತ್ತು ನೀರಾವರಿ ಸಲಹೆ ಸಮಿತಿ ಕೂಡ ಅವರೇ ಇದ್ದಾರೆ. ಜಲಾಶಯದಲ್ಲಿ ಈ ICC ಮೀಟಿಂಗ್ಗಳಲ್ಲಿ ಸ್ಥಳೀಯ ರೈತರ ಒಂದು ಸಲಹೆ ತಗೊಂಡ್ರೆ ಆರ್ಕಿ ಮಾತ್ರ ಉತ್ತರವನ್ನು ಕೊಡ್ತಕ್ಕಂಥ ಈ ಒಂದು ಭ್ರಷ್ಟ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ 100 ಕೋಟಿ ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಹೋಗ್ತಾ ಇದೆ. ಅದನ್ನು ತಗೊಂಬಂದು ಕೆಲಸ ಮಾಡಬೇಕಾಗಿತ್ತು. ಆದರೆ ಇಲ್ಲಿರ್ತಕ್ಕಂಥ ಸೌಕರ್ಯಗಳು ಬೇಡ, ಇಲ್ಲಿರ್ತಕ್ಕಂಥ ಬರೋ ಲಾಭ ಬೇಕು, ಇಲ್ಲಿ ಕೆಲಸ ಮಾಡಬಾರ್ದು, ಜಲಾಶಯನ ಉಳಿಸಬೇಕೆಂಬ ಕಾಳಜಿ ಇದ್ದಿದ್ರೆ ಈಗಿನಿಂದ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ, ಮನವಿಯನ್ನು ಕೊಟ್ಟಿದ್ದೀವಿ. ಎಲ್ಲ ಗೇಟ್ಗಳನ್ನು ಅಳವಡಿಸಬೇಕು, ನವೀಕರಣ ಮಾಡಬೇಕಂತೇಳಿ ಸುಮಾರು 68-69 ಕೋಟಿ ರೂಪಾಯಿ ಪ್ರತಿ ವರ್ಷ ಕೂಡ ಖರ್ಚು ಮಾಡ್ತಾ ಇದ್ದಾರೆ ಜಲಾಶಯಕ್ಕೆ. ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾವುದೇ ಪ್ರಯೋಜನ ಇಲ್ಲ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಹೇಳೋದಕ್ಕೆ ನಾಳೆ ನೀವು ಜಲಾಶಯಕ್ಕೆ ಹೆಂಗೆ ಕಾಲಿಡ್ತೀವಿ
ನೀವು ಜಲಾಶಯಕ್ಕೆ ದುಡ್ಡು ಹಾಕಿ ಆ ಕೆಲಸ ಪ್ರಾರಂಭ ಮಾಡಬೇಕು ಮತ್ತು ತುಂಗಭದ್ರಾ ಜಲಾಶಯ ಬೋರ್ಡನ್ನು ಇಲ್ಲೇ ಕರ್ನಾಟಕ ನಿರ್ಮಾಣ ಬೋರ್ಡನ್ನು ಅದಕ್ಕೆ 100 ಕೋಟಿ ರೂಪಾಯಿ ಅನುದಾನ ಹಾಕಿ ಒತ್ತಾಯ ಮಾಡೋದ್ರ ಜೊತೆಗೆ ನಾವು ಇವತ್ತು ಶಾಂತಿಯುತವಾಗಿ ತುಂಬ ಜಲಾಶಯ ನೀರನ್ನು ಹಿಡಿದಿಟ್ಟುಕೊಳ್ಳಂದರೆ ಇನ್ ಟೈಮ್ನಾಗ ನೀವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ನಾವು ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ, ರಸ್ತೆ ಚಳವಳಿ ಮಾಡ್ತೀವಿ, ಸರ್ಕಾರದ ಯಾವುದೇ ಮಂತ್ರಿಗಳನ್ನು ರಾಜ್ಯದಲ್ಲಿ ಅಡ್ಡಾಡಕ್ಕೆ ಗಾಡಿಗೆ ಅಡ್ಡ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.